ಗಂಟೆ ಆದ್ಮೇಲೆ ಅಬ್ಕಾರಿ ಚರ್ಚೆ ಆಗತ್ತಾ? ಈಗ ಒಳ್ಳೆ ಕಥೆ ಆಯ್ತಲ್ಲ ನಿಮ್ದು. ಎಲ್ಲ ಕಿಕ್ಕೊಂಡು ತಗೊಳ್ಳೋ ಟೈಮ್ ಇದು. 6 ಗಂಟೆ ಮೇಲೆ ಅಬ್ಕಾರಿ ಚರ್ಚೆ ಅಬ್ಕಾರಿ ಇದೇನ ನಾನ್ ಚರ್ಚೆ ಮಾಡಿದ್ರೆ ಇನ್ನು ಕಿಕ್ಕುಳು ಬೆಗ್ಗು ಜಾಸ್ತಿ ಆಗೋತದೆ. ನೀವಾಗ ನೋಡಿ 31st ಇದೆ, 31ನೇ ಲಾಸ್ಟ್ ಡೇಟ್ ಒಂದು. ಅದರ ಮೊನ್ನೆ BSL ಮೀಟಿಂಗ್ ಆದಾಗೆ ನಾಳೆ ಸಂಜೆ ಮನೆ ಮುಖ್ಯಮಂತ್ರಿ ಉತ್ತರ ಕೊಡ್ತಂತ ಹೇಳ್ತಾರೆ. ನಾಳೆ ಕೂತ್ ಮಾತಾಡೋಣ, ಸಮಯ ಆಯ್ತು. ಏನ್ ನೀವು ಅದರಲ್ಲಿ ಎಕ್ಸ್ಪರ್ಟ್ ಆಗ್ಬಿಟ್ಟಿದ್ದೀರಾ. ಆ ಸೀಟ್ಗೆ ಬಹಳ ಏನ್ ಸೂಟ್ ಆಗ್ಬೇಕು ಅಷ್ಟು ಸೂಟ್ ಆಗೋ ರೀತಿ ಎಲ್ಲಾ ವಿಧದಲ್ಲೂ ತಯಾರಾಗ್ಬಿಟ್ಟಿದ್ದೀರಾ ನೀವು. ಒಳ್ಳೇದಲ್ಲ. ನನ್ಗೆ ಸಿಕ್ಕದಾಗ ಹೇಳ್ತಾ ಇದ್ರು ಮುಖ್ಯಮಂತ್ರಿಗಳು ಖಾದರ್ ಅವ್ರನ್ನ ಮಿನಿಸ್ಟರ್ ಮಾಡಬೇಕು ಅಂತ. ನೀವ್ಯಾಕೋ ಇಲ್ಲೇ ತಗಲಾಕಂಗಿದ್ದೀರಲ್ಲ. ಅದಕ್ಕೋಸ್ಕರ ನನಗ್ ಸಹಾಯ ಆಗೋದಲ್ಲಪ್ಪ. ನೀನ್ ಮಂತ್ರಿ ಆಗ್ಬೇಕಲ್ಲ. ದಿನಾ ಭಾಷಣ ಹೊಡಿತಾನೆ ಇದೆಯಲ್ಲ. ಡಿ ಕೆ ಆಗ್ಬೇಕು ಅಂತ ನೀನೇ ಭಾಷಣ ಹೊಡಿತಾ ಇರೋದು ಡೈಲಿ. ನಾವ ಹೊಡಿತಾ ಇದ್ದೀರಿ. ದೇವ್ರ ಪೂಜೆಗಳು DK ಆಗ್ಬೇಕು ಅಂತ ನೀನ್ ಮಾಡಿಸ್ತಾ ಇರೋದು, ನಾನಲ್ಲ. ಮೊನ್ನೆ ಹೋಗಿದ್ದೆ ನಿನ್ ಕ್ಷೇತ್ರಕ್ಕೆ, ಅಲ್ಲೆಲ್ಲ ದೀಪ 1000 ದೀಪ ಅಂಟಿಸವ್ರೆ. ಅಲ್ಲಿ ಆ ರಾಮನಗರ ಆ ಬೆಟ್ಟ ಇದೆಯಲ್ಲ, ಶೋಲೆ ಬೆಟ್ಟ ಇದೆಯಲ್ಲ, ಶೋಲೆ ಬೆಟ್ಟ. ಬೇರೆ ವಿಚಾರ. ಯಾವ ಕ್ಷೇತ್ರ ಎಲ್ಲಿ ದೀಪ ಇದ್ದ ಹೇಳು, ಚರ್ಚೆ ಬೇಡ. ನೀನ್ ಯಾಕಡೆ ಹುಡಿಕೊಂಡು ಹೋಗಿದ್ದೆ ಅಲ್ಲಿಗೆ? ನಾನು ಹೇಳ್ತಾ ಇದ್ದೇನೆ, ನಾನು ಹೋಗಿದ್ದೆ ಅಲ್ಲಿ. ಪದ್ಮನಾಭ ನಗರದಲ್ಲಿ ಪೂಜೆ ಆಯ್ತಾ ಇರೋದು, ಬೇರೆ ಕಡೆ, ನಮ್ ಕಡೆ ಅಲ್ಲ. ನೀನೇ ಮಾಡ್ತಾ ಇದ್ದೀಯ ಪೂಜೆನ. ಈಗ ನಾನ್ ನಿಮ್ ಪರವಾಗಿ ತಾನೇ ಇರೋದು ಸುರೇಶ. ಮತ್ತೆ ಹೇಳ ಅವ್ರಿಗೆ ಯಾವಾಗ 10 ವರ್ಷ ಬಿಟ್ಟು CM ಆಗ್ಲಿ ಅಂತ.